ಓ ಮೈ ಗಾಡ್, ಬಿದ್ದೋಗುತ್ತೆ ಎಲ್ಲ. ಒಂದು ನಿಮಿಷ. Here is around worth of 5,000 rupees ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು ಅಂದ್ಕೊಳ್ತೀನಿ. ಇದರಲ್ಲಿ ನಾನು ಇವಾಗ ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ಹೇರ್ ಕೇರ್ ಆ್ಯಂಡ್ ಸ್ಕಿನ್ ಕೇರಲ್ಲಿ. ಆ್ಯಂಡ್ ಕ್ವಿಕ್ಲಿ ನೋಡೋದ ನಾನು ಏನೇನು ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೀನಿ ಅಂತ. ಆ್ಯಂಡ್ ಐ ಜಸ್ಟ್ ರೀಸ್ಟಾಕ್ಡ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಆಫ್ಟರ್ ಮೆನಿ ಮಂತ್ಸ್ I have come back with amazing products ಅಂತ ಹೇಳ್ಬೋದು. and it's all my favorite products. First thing, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗುಡ್ ಅಂಡ್ ಗ್ರೇಟ್. ಫಸ್ಟ್ ನಮ್ಮ ಹೇರ್ ಕೇರ್ ಇಂದ ಸ್ಟಾರ್ಟ್ ಮಾಡೋದ. ಶಾಂಪೂ ಬಂದು ಪ್ಲಮ್ ಬ್ರ್ಯಾಂಡ್ ಇಂದ. ಇದು ಕೋಕೋನಟ್ ಮಿಲ್ಕ್ ಅಂಡ್ ಪೆಪ್ಟೈಡ್ಸ್ ಕಾಂಬಿನೇಷನ್ ಇರೋದ್ರಿಂದ ಮೇಕ್ಸ್ ಯುವರ್ ಹೇರ್ ಸ್ಮೂತ್ ಅಂಡ್ ಶೈನಿ ಅಂತಾನೆ ಹೇಳ್ಬೋದು. ಡೇ ಬೈ ಡೇ ಯೂಸ್ ಮಾಡ್ತಾ. ಅಂಡ್ ಐ ಲವ್ ದಿಸ್ ಪ್ರಾಡಕ್ಟ್. ನೆಕ್ಸ್ಟ್ ಬಂದು ಕಂಡೀಷ್ನರ್, ಅದೇ ಬ್ರ್ಯಾಂಡಿಂದ. ಇಲ್ಲಿ ತುಂಬ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನ, ವೆಯ್ಟ್ ಬೇರೆ ಬೀಳ್ತಿದೆ ಕೈ ಮೇಲೆ. ಆ್ಯಂಡ್ ಎಲ್ಲಿ ಬ್ಯಾಲೆನ್ಸ್ ತಪ್ಪಿ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ಅನ್ನೋ ಭಯ. ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್ ಪ್ಲಮ್ ಬ್ರ್ಯಾಂಡಿಂದನೇ ಕಂಡೀಷನರ್, ಸೇಮ್ ಕೋಕೋನಟ್ ಆ್ಯಂಡ್ ಪೆಪ್ಟೈಡ್ಸ್ ಕಾಂಬಿನೇಷನ್ ಇರೋದು. ಸೊ ಡಬಲ್ ಟ್ರೀಟ್ಮೆಂಟ್ ಆಗಿ ಯೂಸ್ ಮಾಡ್ತಿರೋದ್ರಿಂದ ಶಾಂಪೂ ಪ್ಲಸ್ ಕಂಡೀಷನರ್ ಒಂದೇ ಕಾಂಬಿನೇಷನಲ್ಲಿ ಇಟ್ ಗಿವ್ಸ್ ಈವನ್ ಮೋರ್ ಬೆಟರ್ ರಿಸಲ್ಟ್ ಅಷ್ಟೇ. ಆ್ಯಂಡ್ ಇದೆರಡು ಆಯಿತು. ಒಂದು ನಿಮಿಷ ಇದನ್ನು ಇಟ್ಬಿಡ್ತೀನಿ, ತುಂಬ ವೆಯ್ಟ್ ಬೀಳ್ತಿದೆ ಕೈ ಮೇಲೆ. ಓಕೆ ಓಕೆ. ಬಾಡಿ ಲೋಷನ್ ಇದು ಬಂದು ನಾನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ನ್ಯೂಟ್ರಾ ವೇದಿಕ್ ಬ್ರ್ಯಾಂಡಿಂದ ಆಲೋವೆರಾ ಆ್ಯಂಡ್ ಆಲಿವ್ ಆಯಿಲ್ ಕಾಂಬಿನೇಷನ್ ಇದೆ. ಸ್ವಲ್ಪ ಸ್ಕಿನ್ ಮಾಯ್ಶ್ಚರ್ ಆಗಿಡೋದಕ್ಕೆ ಎಲ್ಪ್ ಮಾಡ್ತಿದ್ದೆ. ನೋಡೋದ ಹೆಂಗಿರುತ್ತೆ ಅಂತ. ಹೊಸ ಪ್ರಾಡಕ್ಟ್ಸ್ ಇನ್ ಮೈ ಸ್ಕಿನ್ ಕೇರ್ ಲಿಸ್ಟ್. ಓಕೆ. ನೆಕ್ಸ್ಟ್ ಒನ್, ನಾನು ಯಾಕಾದರೂ ಸ್ಟಾರ್ಟ್ ಮಾಡಿದೆ ನೋಸ್ ಸ್ಟ್ರಿಪ್ ಯೂಸ್ ಮಾಡೋದಕ್ಕೆ ಅನ್ನೋ ಫೀಲ್ ಆಗಿದೆ. ಯಾಕಂದರೆ ಯೂಶಲಿ ನನಗೆ ವೈಟ್ ಹೆಡ್ಸ್ ಅಷ್ಟಿರಲಿಲ್ಲ. ಫಸ್ಟ್ ಟೈಮ್ ಏನೋ ಸ್ಕಿನ್ ಕೇರ್ ರಿವ್ಯೂ ಮಾಡಬೇಕಾದ್ರೆ ಈ ನೋಸ್ ಸ್ಟ್ರಿಪ್ನ ಯೂಸ್ ಮಾಡಿದ್ದೆ. ಓಕೆ. ಅದು ಯೂಸ್ ಮಾಡಿದ್ಮೇಲೆ ಏನಾಯಿತು, ಒಂದ್ಸರಿ ನಾನು ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡೋದ್ರಿಂದ ಲೈಕ್ ಹೆಂಗೆ ಹೇಳೋದು, ಅದು ತುಂಬ ಚಿಕ್ಕ ಬ್ಲ್ಯಾಕ್ ಹೆಡ್ಸು ಅಲ್ಲ, ವೈಟ್ ಹೆಡ್ಸ್ ಇದ್ದಿದ್ದು ನನಗೆ. ಸೊ ಇದನ್ನು ಯೂಸ್ ಮಾಡಿದ್ಮೇಲೆ ನನಗೆ ಆ ವೈಟ್ ಹೆಡ್ಸ್ ಬಂದು ಜಾಸ್ತಿ ಆಗಿದ್ದು ಫೀಲ್ ಆಗ್ತಿದೆ. ನಿಮ್ಗೆ ಯಾರಿಗಾದ್ರೂ ಆಲ್ರೆಡಿ ವೈಟ್ ಹೆಡ್ಸ್ ಅಥವಾ ಬ್ಲ್ಯಾಕ್ ಹೆಡ್ಸ್ ಇದೆ ಅಂದರೆ ಮಾತ್ರ ಯೂಸ್ ಮಾಡಿ. ನೀವ್ಲಿ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡಿ ನೋಸ್ ಸ್ಟ್ರಿಪ್ ಯೂಸ್ ಮಾಡೋಕ್ಕೆ. ನಾನು ಆಲ್ರೆಡಿ ಒಂದ್ಸರಿ ಯೂಸ್ ಮಾಡಿರೋದ್ರಿಂದ ಯಾವಾಗಾದ್ರೂ ಎಮರ್ಜೆನ್ಸಿಗೆ ಇದು ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಈ ಪ್ರಾಡಕ್ಟ್ ಬಗ್ಗೆ ನನ್ನ ಚಾನೆಲಲ್ಲಿ ಲಾಂಗ್ ವಿಡಿಯೋನೇ ಮಾಡಾಕಿದ್ದೆ. ಡಿ ಟ್ಯಾನ್ ಪ್ಯಾಕ್, ಇದು ಡಾಕ್ಟರ್ ರಾಶೆಲ್ ಬ್ರ್ಯಾಂಡಿಂದ. ಚೆನ್ನಾಗಿ ಟ್ಯಾನ್ನ ರಿಮೂವ್ ಮಾಡುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಮೈ ಹ್ಯಾಂಡ್ಸ್, ಇದು ಎಷ್ಟು ಟ್ಯಾನ್ ಆಗಿದೆ ಅಂದರೆ ಅಷ್ಟು ಟ್ಯಾನ್ ಆಗಿದೆ ನನ್ನ ಕೈಗಳೆಲ್ಲ. ಸೊ ಐ ಹ್ಯಾವ್ ಟೇಕನ್ ದಿಸ್. ಲೆಟ್ ಸಿ. ಇದು ಫಿಕ್ಸ್ ಮೈ ಕರ್ಲ್ಸ್, ಸ್ವಲ್ಪ ವೇವಿ ಹೇರ್ಸ್ ಆ್ಯಂಡ್ ಕರ್ಲ್ಸ್. ನನ್ನ ಹೇರ್ ಟೈಪ್ ಬಂದು ಲೈಕ್ ಕಂಪ್ಲೀಟ್ ಕರ್ಲ್ ಅಂತಲೂ ಹೇಳೋಕ್ಕಾಗಲ್ಲ, ವೇವಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಆ ಥರ ಇರೋದ್ರಿಂದ ಐ ಟೇಕನ್ ದಿಸ್ ಫಿಕ್ಸ್ ಮೈ ಕರ್ಲ್ಸ್. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 2 times ನಾನು ಹಾಕಿದ್ದೀನಿ. ಯಾಕೆಂದರೆ ಇನ್ನೂ ನಾನು ರಿವ್ಯೂ ಮಾಡಿರಲಿಲ್ಲಲ್ಲ ಅಂತ ಪ್ಯಾಕೇಜ್ ಜೊತೆನೇ ಇಟ್ಟಿದ್ದೀನಿ ಪ್ರಾಡಕ್ಟ್ಸ್. ಓಕೆ. ಇದು ಕೂಡ ಚೆನ್ನಾಗಿದೆ, ಹೇರ್ ಫಿಕ್ಸಿಂಗ್ಗೆ ಯೂಸ್ ಮಾಡ್ಬೋದು. ಇದು ಕ್ವೆಂಚ್ ಬ್ರ್ಯಾಂಡಿಂದ ಇದು ಮೇಡ್ ಇನ್ ಕೊರಿಯಾ ಈ ಬ್ರ್ಯಾಂಡ್ ಅಂತೆ. ಬಟ್ ಫಸ್ಟ್ ಟೈಮ್ ನಾನು ಇದನ್ನ ಟ್ರೈ ಮಾಡಿದ್ದು. ಐ ಮೀನ್ ಲವ್ ವಿತ್ ದಿಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಸ್ಕಿನ್ನ ಸ್ಮೂತ್ ಮಾಡುತ್ತೆ ಆ್ಯಂಡ್ ಮಾಯ್ಶ್ಚರೈಸ್ ಇಡುತ್ತೆ ನಿಮ್ಮ ಸ್ಕಿನ್ನ. ಯು ಕ್ಯಾನ್ ಸಿ ಮೈ ಸ್ಕಿನ್ ಇಸ್ ಗ್ಲೋಯಿಂಗ್, ರೈಟ್? ಸೊ ಈ ಪ್ರಾಡಕ್ಟ್ ಕಾರಣ. ಇದು ಸೀರಮ್. ಐ ಲವ್ ವಿತ್ ದಿಸ್ ಪ್ರಾಡಕ್ಟ್. ಓಕೆ. ಪ್ಲಮ್ ಬಾಡಿ ಆಯಿಲ್, ಮಗಳಿಗೆ ನಾನು ಆಲ್ಮಂಡ್ ಆಯಿಲ್ ಪರ್ಚೇಸ್ ಮಾಡಿ ಅವಳಿಗೆ ಯೂಸ್ ಮಾಡ್ತೀನಿ, ಮಿಸ್ಟಿ ಕ್ಯೂ ಬ್ರ್ಯಾಂಡಿಂದ. ಆ ಬ್ರ್ಯಾಂಡ್ದೇ ಪ್ರಾಡಕ್ಟ್ ನಾನು ಕೂಡ ಯೂಸ್ ಮಾಡ್ತಿದ್ದೆ, ಲೈಕ್ ಸ್ವಲ್ಪ ಬಾಡಿ ಮಸಾಜಿಗೆಲ್ಲ. ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ನನಗೆ. ಅವಳಿಗೆ ಯೂಸ್ ಮಾಡಿ ನನಗೆ ಯೂಸ್ ಮಾಡಿ ಎಲ್ಲ ಬೇಗ ಖಾಲಿ ಆಗಿಬಿಡುತ್ತೆ. ಅದಕ್ಕೆ ನನಗೆ ಅಂತ ಸಪ್ರೇಟಾಗಿ ಸ್ವಲ್ಪ ಅಫೋರ್ಡಬಲ್ ರೇಂಜಲ್ಲಿ ಪ್ಲಮ್ ಬಾಡಿ ಆಯಿಲ್ ತಗೊಂಡೆ. ಆ್ಯಂಡ್ ಇಟ್ಸ್ ಓಕೆ, 1 time ಯೂಸ್ ಮಾಡಿದ್ದೀನಿ. ಲೆಟ್ ಸಿ, ಹೋಗ್ತಾ ನಾನೇ ರಿವ್ಯೂ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹೇಗೆ ವರ್ಕ್ ಆಗ್ತಿದೆ, ಚೆನ್ನಾಗಿದೆಯಾ ಏನು ಅಂತ. ಆ್ಯಂಡ್ ನೆಕ್ಸ್ಟು ಈ 2 ಫೇಸ್ ವಾಶ್ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಒಂದು ರಿಯಲಿ ಐ ಹ್ಯಾವ್ ನಾಟ್ ಯೂಸ್ಡ್ ದೀಸ್ 2 ಫೇಸ್ ವಾಶ್ ಇನ್ನೂ ತನಕ. ಬಂದಿದ್ದು ಪ್ಯಾಕೇಜ್ ಹಂಗೆ ಇಟ್ಟಿದ್ದೀನಿ. ಇದು ಗ್ಲೈಕೋಲೈಟಿಂದ AHA ಕಾಂಬಿನೇಷನ್ ಇದೆ. ಆ್ಯಂಡ್ ಅದೇ ಗ್ಲೈಕಾಲಿಕ್ ಆ್ಯಸಿಡ್, ಕೋಜಿಕ್ ಆ್ಯಸಿಡ್ ಈ ಥರ ಇರುತ್ತೆ ಅಂದ್ಕೊಳ್ತೀನಿ. ಸ್ವಲ್ಪ ಸ್ಕಿನ್ನಲ್ಲಿರೋ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಇದನ್ನು ತಗೊಂಡಿದ್ದೀನಿ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಡರ್ಮಾಟಚಿಂದ ಬಾಯ್ ಪಿಗ್ಮೆಂಟೇಷನ್ ಫೇಸ್ ವಾಶ್. ಇದು ಕೂಡ ರಿವ್ಯೂಸ್ ಎಲ್ಲ ನೋಡಿನೇ ತಗೊಂಡಿದ್ದೀನಿ. ನನಗಿಲ್ಲಿ ಪಿಗ್ಮೆಂಟೇಷನ್ ಸ್ವಲ್ಪ ಇದೆ, ಇನ್ನೂ ಮೆಲಾಸ್ಮಾ ಟೈಪ್ ಪ್ರೆಗ್ನೆನ್ಸಿ ಎಲ್ಲ ಆಗಿದ್ದು. ಅದನ್ನು ಹೋಗ್ಸೋದಕ್ಕೆ ಇದನ್ನು ಒಂದು ಕೂಡ ನಾನು ಸ್ಕಿನ್ ಕೇರಲ್ಲಿ ಆ್ಯಡ್ ಮಾಡಿದ್ದೀನಿ. ಆಲ್ರೆಡಿ ನಾನು ಪಿಗ್ಮೆಂಟೇಷನ್ ಹೋಗ್ಸೋದಕ್ಕೆ ಒಂದು ಸೀರಮ್ ಯೂಸ್ ಮಾಡ್ತಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡಿದ್ದೀನಿ. ಓಕೆ.
ಆ್ಯಂಡ್ ನೆಕ್ಸ್ಟ್ ಒನ್ ಡಾಟ್ ಆ್ಯಂಡ್ ಕೀ ಸನ್ಸ್ಕ್ರೀನ್. ಇದು ಕೂಡ ನೋಡಿ ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ. ರಿವ್ಯೂಸ್ ಕೊಟ್ಟಿಲ್ಲ, ಅದು ಲೈಕ್ ವಿಡಿಯೋ ಮಾಡೋದಕ್ಕೋಸ್ಕರ ಹಾಗೆ ಇಟ್ಟಿದ್ದೆ. ಇದು ಡಾಟ್ ಆ್ಯಂಡ್ ಕೀ ಸನ್ಸ್ಕ್ರೀನ್ ಆ್ಯಂಡ್ ಇಟ್ಸ್ ಸೂಪರ್ ಲೈಟ್ ಆ್ಯಂಡ್ ಸ್ಕಿನ್ನಿಗೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಆ್ಯಂಡ್ ಗ್ರೀಸಿ ಇಲ್ಲ, ಆಯಿಲಿ ಇಲ್ಲ. ಐ ಲವ್ ದಿಸ್ ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ ಒನ್, ಹಾಂ, ಈ ಬ್ಲಷು ಎಷ್ಟು ಚೆನ್ನಾಗಿದೆ ಗೊತ್ತಾ. ಲಾಸ್ಟಲ್ಲಿ ಪ್ಯಾಕೇಜ್ ಓಪನ್ ಮಾಡಿ ತೋರಿಸ್ತೇನೆ ಇದನ್ನು. ಇನ್ಸೈಡ್ ಬ್ರ್ಯಾಂಡಿಂದ ಸ್ಟ್ರಾಬೆರಿ ಬ್ಲಷ್ ನೋಡಿ. ಇವತ್ತು ನಾನು ಹಾಕಿರೋ ಬ್ಲಷ್ ಅದೇನಿ, ಪಿಂಕ್ ಪಿಂಕ್ ಚೆನ್ನಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇನ್ಸೈಡ್ ಬ್ರ್ಯಾಂಡಿಂದ ಇದೆರಡು ಲಿಪ್ ಗ್ಲಾಸ್ ತಗೊಂಡಿದ್ದೀನಿ. ಅದು ಪ್ಯಾಕೇಜ್ ಓಪನ್ ಮಾಡಿ ತೋರಿಸ್ತೀನಿ ಏನು ಕಲರ್ ಅಂತ. ಜಸ್ಟ್ ಅ ಮಿನಿಟ್. ನೆಕ್ಸ್ಟ್ ಒನ್ ಬಂದು ಮೂಡಿ ಬ್ರ್ಯಾಂಡಿಂದ ರೈಸ್ ಟೋನರ್ ತಗೊಂಡಿದ್ದೀನಿ. ಫೇಸ್ ಮಿಸ್ಟ್ ಅಂತ ಹೇಳ್ತಾರೆ, ಮಿಸ್ಟ್ ಆ್ಯಂಡ್ ಟೋನರ್ ಎವ್ರಿಥಿಂಗ್ ಇಸ್ ಸೇಮ್. ಸೊ ಐ ಟುಕ್ ದಿಸ್ ಆ್ಯಂಡ್ ಇಟ್ಸ್ ವರ್ಕಿಂಗ್ ವೆಲ್. 2 days ಇಂದ ಯೂಸ್ ಮಾಡ್ತಿದ್ದೀನಿ, ಏನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಓಕೆ, ಇಟ್ಸ್ ವರ್ಕಿಂಗ್ ವೆಲ್. ಆ್ಯಂಡ್ ಪ್ರಾಡಕ್ಟ್ಸ್ ಅಷ್ಟೇ ಅಂದ್ಕೊಳ್ತೀನಿ. ಆ್ಯಂಡ್ ದಿಸ್ ಲಾಸ್ಟ್ ಪ್ರಾಡಕ್ಟ್, ಇದು ನೈಕಾದಲ್ಲಿ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದಕ್ಕೆ ಇದೊಂದು ಕಾಂಪ್ಲಿಮೆಂಟ್ರಿ ಕೊಟ್ಟಿರೋದು. ಕ್ವೆಂಚ್ ಬ್ರ್ಯಾಂಡಿಂದ ಮೇಕಪ್ ರಿಮೂವರ್ ಅಥವಾ ಡರ್ಟ್ ರಿಮೂವರ್ ಅಂತ ಹೇಳ್ಬೋದು. ಯೂಸ್ ಮಾಡಿಲ್ಲ, ನೋಡೋದ. ಯೂಸ್ ಮಾಡಿದ್ಮೇಲೆ ಚೆನ್ನಾಗಿದೆ ಅಂದರೆ ಅಲ್ಲಿ ಗಿವ್ ರಿವ್ಯೂಸ್. ಓಕೆ, ಇದಿಷ್ಟು ಪ್ರಾಡಕ್ಟ್ಸ್ ಆಯಿತು. ಇವಾಗ ಟಿಂಟ್ ಆ್ಯಂಡ್ ಲಿಪ್ ಗ್ಲಾಸ್ ಕಲರ್ ಏನು ತಗೊಂಡಿದ್ದೀನಿ ನೋಡೋದ. ಐ ಹ್ಯಾವ್ ಟು ರಿವೀಲ್ ದಿಸ್ ಕ್ಯೂಟ್ ಬಾಟಲ್ ಹೇಳ್ಬೋದು. ಇದು ಸ್ನೈಲ್ ಮ್ಯೂಷನ್ ಸೀರಮ್. ಚೀಕ್ ಟಿಂಟ್ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ತೀನಿ. ವೆಯ್ಟ್, I'll reveal the cheek tint. I know you people will love this. ಅಷ್ಟು ಚೆನ್ನಾಗಿದೆ. Look at this. ಪಿಂಕ್ 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 ಚೆನ್ನಾಗಿದೆ. ಈ ಲಾಸ್ಟ್ ಪ್ರಾಡಕ್ಟ್ನ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಇನ್ಸೈಡ್ ಬ್ರ್ಯಾಂಡಿಂದನೇ ಇದು ಲಿಪ್ ಗ್ಲಾಸ್. ತುಂಬ ಪಿಗ್ಮೆಂಟೆಡ್ ಇದೆ, ಅಂದರೆ ತುಂಬ ಡಾರ್ಕ್ ಪಿಗ್ಮೆಂಟೆಡ್. ತುಂಬ ಗ್ರ್ಯಾಂಡಾಗಿ ರೆಡಿ ಆದಾಗ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇದನ್ನು ತಗೊಂಡಿದ್ದು. ಜಾಸ್ತಿ ಪಿಗ್ಮೆಂಟೆಡ್ ಇದೆ ನೋಡಿ, ಅಷ್ಟು ಪಿಗ್ಮೆಂಟೆಡ್ ಇದೆ. ಸೊ ಐ ಡೋಂಟ್ ಲೈಕ್ ಟು ವೇರ್ ತುಂಬ ಡಾರ್ಕ್ ಪಿಗ್ಮೆಂಟೆಡ್ ಲಿಪ್ಸ್ಟಿಕ್ ಎವ್ರಿ ಡೇ ಬೇಸಿಸ್. ನನಗೆ ಯಾವಾಗಾದರೂ ತುಂಬ ಗ್ರ್ಯಾಂಡಾಗಿ ರೆಡಿ ಆದಾಗ ಅಷ್ಟೇ ಯೂಸ್ ಮಾಡ್ತೀನಿ. ಸೊ ನನಗೆ ಸಿಂಪಲ್ ಡೇಸಿಗೆ ನಾನು ಲಿಪ್ ಗ್ಲಾಸ್ನ, ಅಂದರೆ ಲೈಕ್ ಟ್ರಾನ್ಸ್ಪರೆಂಟ್ ಲಿಪ್ ಗ್ಲಾಸ್ನ ಆರ್ಡ್ರ್ ಮಾಡಿದ್ದೀನಿ. ಸರಿ, ತಗೊಂಡಿದ್ದೀನಿ. ಇದೆ ಜಸ್ಟ್ ಟ್ರಾನ್ಸ್ಪರೆಂಟ್ ಈ ಥರ. ಕ್ಲಿಯರ್ ಟ್ರಾನ್ಸ್ಪರೆಂಟ್ ತಗೊಂಡಿರೋದಕ್ಕೆ ಇನ್ನೊಂದು ರೀಸನ್ ಇದೆ. ಅದೇನಂತ ಕಮ್ಮಿಂಗ್ ವಿಡಿಯೋದಲ್ಲಿ ಕಮ್ಮಿಂಗ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹೇಳ್ತೀನಿ. ಓಕೆ, that's all for today. I hope ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. And that's all for today. We'll see you in the next video. ಅಲ್ಲಿ ತನಕ ಬಾಯ್.